ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿರೋದು ಹನಿ ಟ್ರ್ಯಾಪ್ ವಿಚಾರ. ಈ ವಿಚಾರವಾಗಿ ಆರಗ ಜ್ಞಾನೇಂದ್ರ ಅವರು ಸ್ಫೋಟಕವಾದಂತಹ ಹೇಳಿಕೆಯನ್ನ ಶಿವಮೊಗ್ಗದಲ್ಲಿ ಕೊಟ್ಟಿದ್ದಾರೆ. ಇಂತಹ ಕೃತ್ಯ ಮಾಡಿ ಅಧಿಕಾರಕ್ಕೆ ಬಂದಿರೋದು ಅಂತ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ಗೆ ಕಾಂಗ್ರೆಸ್ ಗುರು ಅಲ್ಲಿಂದಲೇ ಹುಟ್ಟಿದ್ದು, ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಮಾಡುವ ಒಂದು ತಂಡವೇ ಇದೆ ಅಂತೇಳಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಆರಗ ಜ್ಞಾನೇಂದ್ರ ಅವರು. ಫ್ಯಾಕ್ಟರಿನೇ ಕಾಂಗ್ರೆಸ್ನಲ್ಲಿದೆ. ಇವರು ಹೋರಾಟ ಮಾಡಿ ಸಾಧನೆ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಲ್ಲ. ಇಂಥದೇ ಕುಕೃತ್ಯವನ್ನು ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಇವರಲ್ಲೇ ಇದ್ದಾರೆ. ಹನಿ ಟ್ರ್ಯಾಪ್ ಮಾಡುವಂತವರು ಅದೇ ಉದ್ಯೋಗ ಅದೇ ದಂಧೆ ಮಾಡ್ಕೊಂಡಿದ್ದಾರೆ. ಅದರ ಒಂದು ಟೀಮನ್ನೇ ಸಾಕೊಂಡಿದ್ದಾರೆ. ಹನಿ ಟ್ರ್ಯಾಪ್ ಮಾಡುವಂತ ಕೆಲವು ಹೆಣ್ಮಕ್ಳನ್ನ ಮತ್ತು ಇದನ್ನ ಎಲ್ಲ ಉಪಕರಣಗಳನ್ನು ಇವರು ಇಟ್ಕೊಂಡು ಇದನ್ನು ವ್ಯವಸ್ಥಿತವಾಗಿ ಮಾಡುವಂತ ಇದೆ. ಒಂದು ಸರ್ಕಾರವಾಗಿ ಆಳಬೇಕೆ ಹೊರತು ಈ ರೀತಿಯ ಅನೈತಿಕ ಒಂದು ದಾರಿನಲ್ಲಿ ಹೋಗುವಂತದ್ದು ಒಳ್ಳೆಯದು. ಹನಿ ಟ್ರ್ಯಾಪ್ ಯಾರೋ ಉದ್ಯಮಿಗಳನ್ನ ಯಾರನ್ನೋ ಇದನ್ನ ಮಾಡ್ತಾ ಇದ್ರು. ಇವತ್ತು ರಾಜಕಾರಣದಲ್ಲಿ ಇದು ಬಂದಿದೆ. ಬಹಳ ಅಪಾಯಕಾರಿಯಾಗಿರ್ತಕ್ಕಂಥ ಸಂಗತಿ. ಹಾಗಾಗಿ ಇದು ಮುಂದೆ ಸಮಾಜದಲ್ಲಿ ಇದಕ್ಕೆ ಚರ್ಚೆ ನಡೀಬೇಕಾಗ್ತದೆ. ಇದಕ್ಕೆ ಕಾಂಗ್ರೆಸ್ಸೇ ಗುರು. ಕಾಂಗ್ರೆಸ್ಸಿನಿಂದನೇ ಇದು ಹುಟ್ಟಿದೆ. ಇದು ಕಾಂಗ್ರೆಸ್ಸನ್ನೇ ಅಂತ. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿರೋದು ಹನಿ ಟ್ರ್ಯಾಪ್ ವಿಚಾರ. ಈ ವಿಚಾರವಾಗಿ ಆರಗ ಜ್ಞಾನೇಂದ್ರ ಅವರು ಸ್ಫೋಟಕವಾದಂತಹ ಹೇಳಿಕೆಯನ್ನ ಶಿವಮೊಗ್ಗದಲ್ಲಿ ಕೊಟ್ಟಿದ್ದಾರೆ. ಇಂತಹ ಕೃತ್ಯ ಮಾಡಿ ಅಧಿಕಾರಕ್ಕೆ ಬಂದಿರೋದು ಅಂತ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ಗೆ ಕಾಂಗ್ರೆಸ್ ಗುರು ಅಲ್ಲಿಂದಲೇ ಹುಟ್ಟಿದ್ದು, ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಮಾಡುವ ಒಂದು ತಂಡವೇ ಇದೆ ಅಂತೇಳಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಆರಗ ಜ್ಞಾನೇಂದ್ರ ಅವರು. ಫ್ಯಾಕ್ಟರಿನೇ ಕಾಂಗ್ರೆಸ್ನಲ್ಲಿದೆ. ಇವರು ಹೋರಾಟ ಮಾಡಿ ಸಾಧನೆ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಲ್ಲ. ಇಂಥದೇ ಕುಕೃತ್ಯವನ್ನು ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಇವರಲ್ಲೇ ಇದ್ದಾರೆ. ಹನಿ ಟ್ರ್ಯಾಪ್ ಮಾಡುವಂತವರು ಅದೇ ಉದ್ಯೋಗ ಅದೇ ದಂಧೆ ಮಾಡ್ಕೊಂಡಿದ್ದಾರೆ. ಅದರ ಒಂದು ಟೀಮನ್ನೇ ಸಾಕೊಂಡಿದ್ದಾರೆ. ಹನಿ ಟ್ರ್ಯಾಪ್ ಮಾಡುವಂತ ಕೆಲವು ಹೆಣ್ಮಕ್ಳನ್ನ ಮತ್ತು ಇದನ್ನ ಎಲ್ಲ ಉಪಕರಣಗಳನ್ನು ಇವರು ಇಟ್ಕೊಂಡು ಇದನ್ನು ವ್ಯವಸ್ಥಿತವಾಗಿ ಮಾಡುವಂತ ಇದೆ. ಒಂದು ಸರ್ಕಾರವಾಗಿ ಆಳಬೇಕೆ ಹೊರತು ಈ ರೀತಿಯ ಅನೈತಿಕ ಒಂದು ದಾರಿನಲ್ಲಿ ಹೋಗುವಂತದ್ದು ಒಳ್ಳೆಯದು. ಹನಿ ಟ್ರ್ಯಾಪ್ ಯಾರೋ ಉದ್ಯಮಿಗಳನ್ನ ಯಾರನ್ನೋ ಇದನ್ನ ಮಾಡ್ತಾ ಇದ್ರು. ಇವತ್ತು ರಾಜಕಾರಣದಲ್ಲಿ ಇದು ಬಂದಿದೆ. ಬಹಳ ಅಪಾಯಕಾರಿಯಾಗಿರ್ತಕ್ಕಂಥ ಸಂಗತಿ. ಹಾಗಾಗಿ ಇದು ಮುಂದೆ ಸಮಾಜದಲ್ಲಿ ಇದಕ್ಕೆ ಚರ್ಚೆ ನಡೀಬೇಕಾಗ್ತದೆ. ಇದಕ್ಕೆ ಕಾಂಗ್ರೆಸ್ಸೇ ಗುರು. ಕಾಂಗ್ರೆಸ್ಸಿನಿಂದನೇ ಇದು ಹುಟ್ಟಿದೆ. ಇದು ಕಾಂಗ್ರೆಸ್ಸನ್ನೇ ಅಂತ. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿರೋದು ಹನಿ ಟ್ರ್ಯಾಪ್ ವಿಚಾರ. ಈ ವಿಚಾರವಾಗಿ ಆರಗ ಜ್ಞಾನೇಂದ್ರ ಅವರು ಸ್ಫೋಟಕವಾದಂತಹ ಹೇಳಿಕೆಯನ್ನ ಶಿವಮೊಗ್ಗದಲ್ಲಿ ಕೊಟ್ಟಿದ್ದಾರೆ. ಇಂತಹ ಕೃತ್ಯ ಮಾಡಿ ಅಧಿಕಾರಕ್ಕೆ ಬಂದಿರೋದು ಅಂತ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ಗೆ ಕಾಂಗ್ರೆಸ್ ಗುರು ಅಲ್ಲಿಂದಲೇ ಹುಟ್ಟಿದ್ದು, ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಮಾಡುವ ಒಂದು ತಂಡವೇ ಇದೆ ಅಂತೇಳಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಆರಗ ಜ್ಞಾನೇಂದ್ರ ಅವರು. ಫ್ಯಾಕ್ಟರಿನೇ ಕಾಂಗ್ರೆಸ್ನಲ್ಲಿದೆ. ಇವರು ಹೋರಾಟ ಮಾಡಿ ಸಾಧನೆ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಲ್ಲ. ಇಂಥದೇ ಕುಕೃತ್ಯವನ್ನು ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಇವರಲ್ಲೇ ಇದ್ದಾರೆ. ಹನಿ ಟ್ರ್ಯಾಪ್ ಮಾಡುವಂತವರು ಅದೇ ಉದ್ಯೋಗ ಅದೇ ದಂಧೆ ಮಾಡ್ಕೊಂಡಿದ್ದಾರೆ. ಅದರ ಒಂದು ಟೀಮನ್ನೇ ಸಾಕೊಂಡಿದ್ದಾರೆ. ಹನಿ ಟ್ರ್ಯಾಪ್ ಮಾಡುವಂತ ಕೆಲವು ಹೆಣ್ಮಕ್ಳನ್ನ ಮತ್ತು ಇದನ್ನ ಎಲ್ಲ ಉಪಕರಣಗಳನ್ನು ಇವರು ಇಟ್ಕೊಂಡು ಇದನ್ನು ವ್ಯವಸ್ಥಿತವಾಗಿ ಮಾಡುವಂತ ಇದೆ. ಒಂದು ಸರ್ಕಾರವಾಗಿ ಆಳಬೇಕೆ ಹೊರತು ಈ ರೀತಿಯ ಅನೈತಿಕ ಒಂದು ದಾರಿನಲ್ಲಿ ಹೋಗುವಂತದ್ದು ಒಳ್ಳೆಯದು. ಹನಿ ಟ್ರ್ಯಾಪ್ ಯಾರೋ ಉದ್ಯಮಿಗಳನ್ನ ಯಾರನ್ನೋ ಇದನ್ನ ಮಾಡ್ತಾ ಇದ್ರು. ಇವತ್ತು ರಾಜಕಾರಣದಲ್ಲಿ ಇದು ಬಂದಿದೆ. ಬಹಳ ಅಪಾಯಕಾರಿಯಾಗಿರ್ತಕ್ಕಂಥ ಸಂಗತಿ. ಹಾಗಾಗಿ ಇದು ಮುಂದೆ ಸಮಾಜದಲ್ಲಿ ಇದಕ್ಕೆ ಚರ್ಚೆ ನಡೀಬೇಕಾಗ್ತದೆ. ಇದಕ್ಕೆ ಕಾಂಗ್ರೆಸ್ಸೇ ಗುರು. ಕಾಂಗ್ರೆಸ್ಸಿನಿಂದನೇ ಇದು ಹುಟ್ಟಿದೆ. ಇದು ಕಾಂಗ್ರೆಸ್ಸನ್ನೇ ಅಂತ. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿರೋದು ಹನಿ ಟ್ರ್ಯಾಪ್ ವಿಚಾರ. ಈ ವಿಚಾರವಾಗಿ ಆರಗ ಜ್ಞಾನೇಂದ್ರ ಅವರು ಸ್ಫೋಟಕವಾದಂತಹ ಹೇಳಿಕೆಯನ್ನ ಶಿವಮೊಗ್ಗದಲ್ಲಿ ಕೊಟ್ಟಿದ್ದಾರೆ. ಇಂತಹ ಕೃತ್ಯ ಮಾಡಿ ಅಧಿಕಾರಕ್ಕೆ ಬಂದಿರೋದು ಅಂತ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ಗೆ ಕಾಂಗ್ರೆಸ್ ಗುರು ಅಲ್ಲಿಂದಲೇ ಹುಟ್ಟಿದ್ದು, ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಮಾಡುವ ಒಂದು ತಂಡವೇ ಇದೆ ಅಂತೇಳಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಆರಗ ಜ್ಞಾನೇಂದ್ರ ಅವರು. ಫ್ಯಾಕ್ಟರಿನೇ ಕಾಂಗ್ರೆಸ್ನಲ್ಲಿದೆ. ಇವರು ಹೋರಾಟ ಮಾಡಿ ಸಾಧನೆ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಲ್ಲ.
ಇಂಥದೇ ಕುಕೃತ್ಯವನ್ನು ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಇವರಲ್ಲೇ ಇದ್ದಾರೆ. ಹನಿ ಟ್ರ್ಯಾಪ್ ಮಾಡುವಂತವರು ಅದೇ ಉದ್ಯೋಗ ಅದೇ ದಂಧೆ ಮಾಡ್ಕೊಂಡಿದ್ದಾರೆ. ಅದನ್ನ ಒಂದು ಟೀಮ್ ಅನ್ನೇ ಸಾಕೊಂಡಿದ್ದಾರೆ. ಹನಿ ಟ್ರ್ಯಾಪ್ ಮಾಡುವಂತ ಕೆಲವು ಹೆಣ್ಮಕ್ಳನ್ನ ಮತ್ತು ಇದನ್ನ ಎಲ್ಲ ಉಪಕರಣಗಳನ್ನು ಇವರು ಇಟ್ಕೊಂಡು ಇದನ್ನು ವ್ಯವಸ್ಥಿತವಾಗಿ ಮಾಡುವಂತ ಇದೆ. ಒಂದು ಸರ್ಕಾರವಾಗಿ ಆಳಬೇಕೇ ಹೊರತು ಈ ರೀತಿಯ ಅನೈತಿಕ ಒಂದು ದಾರಿನಲ್ಲಿ ಹೋಗುವಂತದ್ದು ಒಳ್ಳೆಯದು. ಹನಿ ಟ್ರ್ಯಾಪ್ ಯಾರೋ ಉದ್ಯಮಿಗಳನ್ನ ಯಾರನ್ನೋ ಇದನ್ನ ಮಾಡ್ತಾ ಇದ್ರು. ಇವತ್ತು ರಾಜಕಾರಣದಲ್ಲಿ ಇದು ಬಂದಿದೆ. ಬಹಳ ಅಪಾಯಕಾರಿಯಾಗಿರ್ತಕ್ಕಂಥ ಸಂಗತಿ. ಹಾಗಾಗಿ ಇದು ಮುಂದೆ ಸಮಾಜದಲ್ಲಿ ಇದಕ್ಕೆ ಚರ್ಚೆ ನಡೀಬೇಕಾಗ್ತದೆ. ಇದಕ್ಕೆ ಕಾಂಗ್ರೆಸ್ಸೇ ಗುರು. ಕಾಂಗ್ರೆಸ್ಸಿನಿಂದನೇ ಇದು ಹುಟ್ಟಿದೆ. ಇದು ಕಾಂಗ್ರೆಸ್ಸನ್ನೇ ಅಂತ. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿರೋದು ಹನಿ ಟ್ರ್ಯಾಪ್ ವಿಚಾರ. ಈ ವಿಚಾರವಾಗಿ ಅರಗಜ್ಞಾನೇಂದ್ರ ಅವರು ಸ್ಫೋಟಕವಾದಂತಹ ಹೇಳಿಕೆಯನ್ನ ಶಿವಮೊಗ್ಗದಲ್ಲಿ ಕೊಟ್ಟಿದ್ದಾರೆ. ಇಂತಹ ಕೃತ್ಯ ಮಾಡಿ ಅಧಿಕಾರಕ್ಕೆ ಬಂದಿರೋದು ಅಂತ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ಗೆ ಕಾಂಗ್ರೆಸ್ ಗುರು, ಅಲ್ಲಿಂದಲೇ ಹುಟ್ಟಿದ್ದು, ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಮಾಡುವ ಒಂದು ತಂಡವೇ ಇದೆ ಅಂತೇಳಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಅರಗಜ್ಞಾನೇಂದ್ರ ಅವರು. ಫ್ಯಾಕ್ಟರಿನೇ ಕಾಂಗ್ರೆಸ್ನಲ್ಲಿದೆ. ಇವರು ಹೋರಾಟ ಮಾಡಿ ಸಾಧನೆ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಲ್ಲ. ಇಂಥದೇ ಕುಕೃತ್ಯವನ್ನು ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಇವರಲ್ಲೇ ಇದ್ದಾರೆ. ಹನಿ ಟ್ರ್ಯಾಪ್ ಮಾಡುವಂತವರು ಅದೇ ಉದ್ಯೋಗ ಅದೇ ದಂಧೆ ಮಾಡ್ಕೊಂಡಿದ್ದಾರೆ. ಅದನ್ನ ಒಂದು ಟೀಮ್ ಅನ್ನೇ ಸಾಕೊಂಡಿದ್ದಾರೆ. ಹನಿ ಟ್ರ್ಯಾಪ್ ಮಾಡುವಂತ ಕೆಲವು ಹೆಣ್ಮಕ್ಳನ್ನ ಮತ್ತು ಇದನ್ನ ಎಲ್ಲ ಉಪಕರಣಗಳನ್ನು ಇವರು ಇಟ್ಕೊಂಡು ಇದನ್ನು ವ್ಯವಸ್ಥಿತವಾಗಿ ಮಾಡುವಂತ ಇದೆ. ಒಂದು ಸರ್ಕಾರವಾಗಿ ಆಳಬೇಕೇ ಹೊರತು ಈ ರೀತಿಯ ಅನೈತಿಕ ಒಂದು ದಾರಿನಲ್ಲಿ ಹೋಗುವಂತದ್ದು ಒಳ್ಳೆಯದು. ಹನಿ ಟ್ರ್ಯಾಪ್ ಯಾರೋ ಉದ್ಯಮಿಗಳನ್ನ ಯಾರನ್ನೋ ಇದನ್ನ ಮಾಡ್ತಾ ಇದ್ರು. ಇವತ್ತು ರಾಜಕಾರಣದಲ್ಲಿ ಇದು ಬಂದಿದೆ. ಬಹಳ ಅಪಾಯಕಾರಿಯಾಗಿರ್ತಕ್ಕಂಥ ಸಂಗತಿ. ಹಾಗಾಗಿ ಇದು ಮುಂದೆ ಸಮಾಜದಲ್ಲಿ ಇದಕ್ಕೆ ಚರ್ಚೆ ನಡೀಬೇಕಾಗ್ತದೆ. ಇದಕ್ಕೆ ಕಾಂಗ್ರೆಸ್ಸೇ ಗುರು. ಕಾಂಗ್ರೆಸ್ಸಿನಿಂದನೇ ಇದು ಹುಟ್ಟಿದೆ. ಇದು ಕಾಂಗ್ರೆಸ್ಸನ್ನೇ ಅಂತ. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿರೋದು ಹನಿ ಟ್ರ್ಯಾಪ್ ವಿಚಾರ. ಈ ವಿಚಾರವಾಗಿ ಅರಗಜ್ಞಾನೇಂದ್ರ ಅವರು ಸ್ಫೋಟಕವಾದಂತಹ ಹೇಳಿಕೆಯನ್ನ ಶಿವಮೊಗ್ಗದಲ್ಲಿ ಕೊಟ್ಟಿದ್ದಾರೆ. ಇಂತಹ ಕೃತ್ಯ ಮಾಡಿ ಅಧಿಕಾರಕ್ಕೆ ಬಂದಿರೋದು ಅಂತ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ಗೆ ಕಾಂಗ್ರೆಸ್ ಗುರು, ಅಲ್ಲಿಂದಲೇ ಹುಟ್ಟಿದ್ದು, ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಮಾಡುವ ಒಂದು ತಂಡವೇ ಇದೆ ಅಂತೇಳಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಅರಗಜ್ಞಾನೇಂದ್ರ ಅವರು. ಫ್ಯಾಕ್ಟರಿನೇ ಕಾಂಗ್ರೆಸ್ನಲ್ಲಿದೆ. ಇವರು ಹೋರಾಟ ಮಾಡಿ ಸಾಧನೆ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಲ್ಲ. ಇಂಥದೇ ಕುಕೃತ್ಯವನ್ನು ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಇವರಲ್ಲೇ ಇದ್ದಾರೆ. ಹನಿ ಟ್ರ್ಯಾಪ್ ಮಾಡುವಂತವರು ಅದೇ ಉದ್ಯೋಗ ಅದೇ ದಂಧೆ ಮಾಡ್ಕೊಂಡಿದ್ದಾರೆ. ಅದನ್ನ ಒಂದು ಟೀಮ್ ಅನ್ನೇ ಸಾಕೊಂಡಿದ್ದಾರೆ. ಹನಿ ಟ್ರ್ಯಾಪ್ ಮಾಡುವಂತ ಕೆಲವು ಹೆಣ್ಮಕ್ಳನ್ನ ಮತ್ತು ಇದನ್ನ ಎಲ್ಲ ಉಪಕರಣಗಳನ್ನು ಇವರು ಇಟ್ಕೊಂಡು ಇದನ್ನು ವ್ಯವಸ್ಥಿತವಾಗಿ ಮಾಡುವಂತ ಇದೆ. ಒಂದು ಸರ್ಕಾರವಾಗಿ ಆಳಬೇಕೇ ಹೊರತು ಈ ರೀತಿಯ ಅನೈತಿಕ ಒಂದು ದಾರಿನಲ್ಲಿ ಹೋಗುವಂತದ್ದು ಒಳ್ಳೆಯದು. ಹನಿ ಟ್ರ್ಯಾಪ್ ಯಾರೋ ಉದ್ಯಮಿಗಳನ್ನ ಯಾರನ್ನೋ ಇದನ್ನ ಮಾಡ್ತಾ ಇದ್ರು. ಇವತ್ತು ರಾಜಕಾರಣದಲ್ಲಿ ಇದು ಬಂದಿದೆ. ಬಹಳ ಅಪಾಯಕಾರಿಯಾಗಿರ್ತಕ್ಕಂಥ ಸಂಗತಿ. ಹಾಗಾಗಿ ಇದು ಮುಂದೆ ಸಮಾಜದಲ್ಲಿ ಇದಕ್ಕೆ ಚರ್ಚೆ ನಡೀಬೇಕಾಗ್ತದೆ. ಇದಕ್ಕೆ ಕಾಂಗ್ರೆಸ್ಸೇ ಗುರು.